ವೀಕ್ಷಕರೇ, ಆರ್ಸಿಬಿ 2026 ಮ್ಯಾಚ್ ಆರಂಭಕ್ಕೂ ಮುನ್ನವೇ ಆರ್ಸಿಬಿಯ ಫ್ರಾಂಚೈಸಿವನ್ನು ಖರೀದಿ ಮಾಡಲು ಒಬ್ಬ ಬಿಲಿಯನರಿ ಅಂದ್ರು ಭಾರತೀಯರ ಬಿಲಿಯನರಿ ಮುದ್ದೆ ಬಂದಿದ್ದಾರೆ. ಸೊ ಅವ್ರು ಯಾರು ಅಂತ ನಾನು ನಿಮ್ಗೆ ಇವಾಗ ತಿಳಿಸ್ಕೊಡ್ತೀನಿ. ಸೊ ಆಲ್ಮೋಸ್ಟ್ 17 ವರ್ಷದಿಂದ ಆರ್ಸಿಬಿಯ ಫ್ಯಾನ್ ಫಾಲೋವರ್ಸ್ ಅವರು ಈ ಸಲ ಕಪ್ ನಮ್ದೇ ಅಂತ ಘೋಷಣೆ ಮಾಡಿದ್ರು. ಆದರೆ 18ನೇ ಸೀಸನ್ ನಲ್ಲಿ ಈ ಸಲ ಕಪ್ ನಮ್ದು ಅನ್ನೋದು ಸಾಬೀತಾಗಿದೆ. ಸೊ ಈ ಒಂದು ವರ್ಷ ಅಂದ್ರೆ 2026 ಆರ್ಸಿಬಿಯ ಮ್ಯಾಚ್ ಯಾವ ರೀತಿ ನಡೆಯುತ್ತೆ ಮತ್ತು ಈ ಒಂದು ಫ್ರಾಂಚೈಸಿ ಯಾರು ತಗೊಳ್ತಾ ಇದ್ದಾರೆ ಅಂತ ಅಂದ್ರೆ, ಸೊ ಆರ್ಸಿಬಿ ಅಲ್ಲಿ ನಾವು ನೋಡೋದಾದ್ರೆ ವಿರಾಟ್ ಕೊಹ್ಲಿ, ಸ್ಮೃತಿ ಮಂದನ ಇಂತಹ ದಿಗ್ಗಜರಿದ್ದಾರೆ. ಸೊ ಈ ಒಂದು ಆರ್ಸಿಬಿಯ ತಂಡಕ್ಕೆ ಆಲ್ಮೋಸ್ಟ್ 18,000 ಕೋಟಿಯಿಂದ 20,000 ಕೋಟಿವರೆಗೂ ನಾವು ಈ ವರ್ಷ ನಿರೀಕ್ಷೆ ಮಾಡಬಹುದು. ಹಾಲಿ ಚಾಂಪಿಯನ್ಸ್ ಅವರು ಆರ್ಸಿಬಿಯ ಫ್ರಾಂಚೈಸಿಯನ್ನು ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ಅಲ್ಲಿ ಮಾರಾಟಕ್ಕೆ ಇಟ್ಟಿತ್ತು. ಸೊ ಈ ಒಂದು ಸಮಯದಲ್ಲಿ ಆಧಾರ್ ಪೂನಾವಾಲ್ ಅನ್ನುವವರು ಮುಂದೆ ಬಂದು ಆರ್ಸಿಬಿಯ ಫ್ರಾಂಚೈಸಿಯನ್ನು ಖರೀದಿ ಮಾಡಲು ಒಪ್ಕೊಂಡಿದ್ದಾರೆ. ಸೊ ಈ ಒಂದು ಅಂದ್ರೆ ಆಧಾರ್ ಪೂನಾವಾಲ್ ಅವರೇ ಸ್ವತಃ ತನ್ನ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ, ಸೋಷಿಯಲ್ ಮೀಡಿಯಾ ಪೇಜ್ ನಲ್ಲಿ ಆರ್ಸಿಬಿಯ ಫ್ರಾಂಚೈಸಿಯನ್ನು ಖರೀದಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಎಷ್ಟು ಮೊತ್ತದಲ್ಲಿ ಖರೀದಿ ಮಾಡ್ತಾರೆ ಅನ್ನುವಂತಹ ಒಂದು ಮಾಹಿತಿ ಇನ್ನ ಲಭ್ಯವಾಗಿಲ್ಲ. ಸೊ ಈ ಆಧಾರ್ ಪೂನಾವಾಲ್ ಯಾರು ಅಂತ ಅಂದ್ರೆ, ಇವರು ಭಾರತೀಯರ ಒಬ್ಬ ಬಿಲಿಯನರಿ ಅಂತ ನಾವು ಹೇಳ್ಬೋದಾಗುತ್ತೆ. ಸೊ ಇವರು ಎಷ್ಟು ಮೊತ್ತದಲ್ಲಿ ಈ ಒಂದು ಆರ್ಸಿಬಿಯ ಫ್ರಾಂಚೈಸಿವನ್ನ ಖರೀದಿ ಮಾಡ್ತಾರೆ ಅಂತ ನಾವೆಲ್ಲರೂ ಕಾದ್ ನೋಡ್ಬೇಕಾಗುತ್ತೆ. ಸೊ ಈ ಒಂದು ವಿಷಯನ ತಿಳ್ಕೊಳ್ಳೋದಕ್ಕಾಗಿ ನೋಡ್ತಾ ಇರಿ ಸಾರ್ವಭೌಮ ಟಿವಿ.